ನಮಸ್ಕಾರ ಗೆಳೆಯರೇ. ಇವತ್ತು ನಾವು ಈ ವಿಡಿಯೋದಲ್ಲಿ ವಿಲುಕಪ್ ಕನ್ನಡದಲ್ಲಿ ವಿಲುಕಪ್ ಹೇಗೆ ವರ್ಕ್ ಮಾಡುತ್ತೆ ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ವಿಲುಕಪ್ಪು ಎಕ್ಸೆಲಲ್ಲಿ ತುಂಬ ಇಂಪಾರ್ಟೆಂಟ್ ಫಾರ್ಮುಲಾ ಅಂತ ಹೇಳ್ಬೋದು. ವಿಲುಕಪ್ ಹೇಗೆ ಯಾವಾಗ ಯೂಸ್ ಆಗುತ್ತೆ ಅನ್ನೋದನ್ನು ನಾವು ಇವಾಗ ತಿಳಿದುಕೊಳ್ಳೋಣ. ನೋಡಿ, ನನ್ನ ಹತ್ರ ಇವಾಗ 2 ಡೇಟಾ ಸೆಟ್ ಇದೆ. ಓಕೆ, ಸೊ ನೀವು ನೋಡ್ಬೋದು, 2 ಡೇಟಾ ಸೆಟ್ಟಲ್ಲಿ ನಿಮಗೆ ಒಂದರಲ್ಲಿ ಪೇಷಂಟ್ ಐ ಡಿ ಇದೆ. ಓಕೆ, ಮತ್ತು ಅದ್ರ ಮುಂದೆ ಇಷ್ಟೊಂದೆಲ್ಲ ನಿಮಗೆ ಡೇಟಾ ಇದೆ. ಓಕೆ, ಇನ್ನೊಂದು ಎಕ್ಸೆಲ್ ಶೀಟಲ್ಲಿ ನಮಗೆ ಬರೀ ಪೇಷಂಟ್ ಐ ಡಿ ಮಾತ್ರ ಇದೆ. ಓಕೆ, ಸೊ ನಾವಿವಾಗ ತಿಳಿದುಕೊಳ್ಳೋಣ ಈ ಪೇಷಂಟ್ ಐ ಡಿ ಮೂಲಕ. ಓಕೆ, ಈ ಪೇಷಂಟ್ ಐ ಡಿ ಮೂಲಕ ಫಾರ್ ಎಕ್ಸಾಂಪಲ್ ನಮ್ಗೆ ಇವಾಗ ವಿಸಿಟ್ ಟೈಪನ್ನು ನಾವು ಇಲ್ಲಿ ತೊಗೊಂಬರ್ಬೇಕಾದ್ರೆ ಏನು ಮಾಡಬೇಕು ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಮೊದಲೇ ವಿಲುಕಪ್ ಅಂತಂದಾಗ ನಿಮಗೆ ಇದು ವಿ ಅಂದರೆ ವರ್ಟಿಕಲ್, ಅಂದರೆ ನಿಮಗೆ ಈ ವರ್ಟಿಕಲ್ ಈ ಟೈಪಲ್ಲಿ ಮಾತ್ರ ನಿಮಗೆ, ಈ ಉದ್ದ ಟೈಪಲ್ಲಿ ಮಾತ್ರ ನಿಮ್ಗೆ ಏನಾಗುತ್ತೆ ಅಂದರೆ ಇದು ವರ್ಕ್ ಆಗುತ್ತೆ. ಇನ್ನೊಂದು ಲೆಫ್ಟ್ ಟು ರೈಟ್ ಮಾತ್ರ ಇದು ವರ್ಕ್ ಆಗುತ್ತೆ ನಿಮಗೆ, ಲೆಫ್ಟಿಂದ ರೈಟಿಗೆ. ಓಕೆ, ಸೊ ನಿಮ್ಮ ಡೇಟಾ ಏನಿರುತ್ತೆ, ನಿಮಗೆ ಯಾವ ಡೇಟಾ ನಿಮಗೆ ಮ್ಯಾಚ್ ಮಾಡಬೇಕಾಗಿದೆ ಲೆಫ್ಟಲ್ಲಿ ಇರಬೇಕಾಗುತ್ತೆ, ಡೇಟಾ ನಿಮಗೆ ಲೆಫ್ಟಿಂದ ರೈಟ್ವರೆಗೂ ಹೋಗುತ್ತೆ, ಅದು ವಿಲುಕಪ್ಪು. ಓಕೆನಾ? ಸೊ ವಿಲುಕಪ್ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನು ನಾವು ನೋಡೋಣ ಇವಾಗ. ಸೊ ವಿಲುಕಪ್ಪಲ್ಲಿ ನಿಮಗೆ ಮಾಡಬೇಕಂದ್ರೆ ಕೆಲ ನಿಯಮಗಳಿದೆ. ಏನು ಅಂದರೆ, ವಿಲುಕಪ್ಪು ಮಾಡಬೇಕು ಅಂತಂದರೆ ನಿಮಗೆ 2 ಶೀಟಲ್ಲಿ, ಈ ಶೀಟಲ್ಲಿ ಮತ್ತು ನೀವು ಯಾವ ಶೀಟಲ್ಲಿ ವಿಲುಕಪ್ ಮಾಡಬೇಕು ಅಂತಿದ್ರು ಕಾಮನ್ ಡೇಟಾ ಇರಬೇಕು. ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಈ ಪೇಷಂಟ್ ಐ ಡಿ ಮತ್ತು ಈ ಪೇಷಂಟ್ ಐ ಡಿ ಎರಡೂ ಸೇಮ್ ಇರಬೇಕು, ಕಾಮನ್ ಇರಬೇಕು. ಇವುದರಲ್ಲಿ ಯಾವುದಾದ್ರು ಒಂದು ಫಾರ್ ಎಕ್ಸಾಂಪಲ್ ಮಿಸ್ ಮ್ಯಾಚ್ ಇದ್ದರೆ ಅಂಥ ಜಾಗದಲ್ಲಿ ನಿಮಗೆ ವಿಲುಕಪ್ ಬರೋದಿಲ್ಲ, ಎರರ್ ಬರುತ್ತೆ, ಎರರ್ ಬರುತ್ತೆ ನಿಮಗೆ. ಅದು ಹೇಗೆ ಅಂತ ನಾವಿವಾಗ ತಿಳ್ಕೊಳ್ಳೋಣ. ನೋಡಿ, ಫಾರ್ ಎಕ್ಸಾಂಪಲ್ ನಾವು ವಿಲುಕಪ್ ಹಾಕಬೇಕು, ಯಾವುದೇ ಒಂದು ಫಾರ್ಮುಲಾ ನೀವು ಎಕ್ಸೆಲ್ ಸ್ಟಾರ್ಟ್ ಮಾಡಬೇಕು ಅಂತಂದರೆ ಅದನ್ನು ನೀವು ಈಸಿಕಲ್ ಟು ಇಂದ ಸ್ಟಾರ್ಟ್ ಮಾಡಬೇಕಾಗತ್ತೆ. ಓಕೆ, ವಿಸಿಕಲ್ ಟು ವಿಲುಕಪ್ ಹಾಕಿದಾಗ ಇಲ್ಲಿ ಚೆಕ್ ಮಾಡಿ, ನೀವು ಒಂದು ಸತಿ ದಯವಿಟ್ಟು ನೋಡ್ಕೋಬೇಕು. ಲುಕಪ್ ವ್ಯಾಲ್ಯೂ ಅಂತ ಕೇಳ್ತಾ ಇದೆ. ಲುಕಪ್ ವ್ಯಾಲ್ಯೂ ಅಂದರೆ ನಿಮಗೆ ಯಾವ ವ್ಯಾಲ್ಯೂನ ನೀವು ಮ್ಯಾಚ್ ಮಾಡಬೇಕು ಅಂತಿದ್ದೀರಿ ಅಂತ. ಸೊ ಲುಕಪ್ ವ್ಯಾಲ್ಯೂನ ಇದನ್ನು ನಾವು ಲುಕಪ್ ವ್ಯಾಲ್ಯೂ ಅಂತ ತಗೊಳ್ಳೋಣ. ಓಕೆ, ಅದಾದಮೇಲೆ ಕಾಮ ಕೊಡಿ. ಟೇಬಲ್ ಅರೇ ಅಂತ ಕೇಳ್ತಾ ಇದೆ. ಟೇಬಲ್ ಅರೇ ಅಂದರೆ ಏನು, ಯಾವ ಟೇಬಲಿಂದ ನಿಮಗೆ ಡೇಟಾ ಬೇಕು ಅಂತ. ಸೊ ಟೇಬಲ್ ಅರೇ ಅಂದರೆ ಇದು ಆಗಿರುತ್ತೆ, ಇದು ಟೇಬಲ್ ಅರೇ ಇದು. ಓಕೆ, ಇದರಲ್ಲಿ 2 ರೀತಿ ಇದೆ. ನೀವು ಎಂಟೈರ್ ಟೇಬಲನ್ನು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಕಾಲಮ್ ನಂಬರ್ ಕೊಡ್ಬೋದು, ಇಲ್ಲ ಅಂದರೆ ನಿಮಗೆ ಎಷ್ಟು ಬೇಕು ಅಷ್ಟು ಮಾತ್ರ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಕಾಮನ್ ನಂಬರ್ನ ಕೊಡ್ಬೋದು. ಇವಾಗ ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲೇನು ಹಾಕ್ತೀನಿ, ವಿಲುಕಪ್ ಹಾಕಿದ್ದೀವಿ, ಟೇಬಲ್ ಅರೇ ಕೇಳ್ತಾ ಇದೆ. ಟೇಬಲ್ ಅರೇ ಎಲ್ಲಿಂದ ಎಲ್ಲಿಗೆ ಮ್ಯಾಚ್ ಆಗಬೇಕು, ನಮಗೆ ಈ ಪರ್ಟಿಕ್ಯುಲರ್ ಪೇಷಂಟ್ ಐ ಡಿಯಿಂದ ಈ ಪೇಷಂಟ್ ಐ ಡಿಗೆ ಮ್ಯಾಚ್ ಆಗಬೇಕು. ನಮಗೆ ಬೇಕಾಗಿರೋದೇನು, ವಿಸಿಟ್ ಟೈಪ್. ನಮಗೆ ವಿಸಿಟ್ ಟೈಪ್ ಬೇಕಾಗಿದೆ. ಓಕೆ, ಸೊ ವಿಸಿಟ್ ಟೈಪ್ ಬೇಕಾಗಿದೆ, ಏನು ಮಾಡಬೇಕು, ಇಲ್ಲಿಂದ ವಿಸಿಟ್ ಟೈಪ್ನೇ ನೋಡ್ಕೊಳ್ಳಿ. ವಿಸಿಟ್ ಟೈಪು ಇಲ್ಲಿಂದ ಎಷ್ಟನೇ ಕಾಲಮಲ್ಲಿದೆ, ಎ 1ನೇ ಕಾಲಮು, ಬಿ 2ನೇ ಕಾಲಮ್ ಅಂತ ತೊಗೊಳುತ್ತೆ, ಸಿ 3ನೇ ಕಾಲಮ್ ಅಂತ ತೊಗೊಳುತ್ತೆ. ಓಕೆ, ಸೊ ಈ ಪೇಷಂಟ್ ಐ ಡಿಯಿಂದ ನಮಗೆ ವಿಸಿಟ್ ಟೈಪ್ ಏನಿದೆ ಅದು 3ನೇ ಕಾಲಮಲ್ಲಿದೆ. ಓಕೆನಾ? ಸೊ ಹಾಗಾದರೆ ಏನು ಮಾಡ್ತೀರಾ ನೀವು, ಇಲ್ಲಿಂದ ಇದು ಆಲ್ರೆಡಿ 1ನೇ ಕಾಲಮಲ್ಲಿ ನಾವಿದ್ದೀವಿ, 2ನೇ ಕಾಲಮು ಮತ್ತು 3ನೇ ಕಾಲಮು ನೀವು ನೋಡ್ಬೋದು. ನಾನು ಹೇಗೆ ಕರ್ಸರ್ ಮೂವ್ ಮಾಡ್ತಾಯಿದ್ದೀನಿ ಅದೇ ಥರ ಇಲ್ಲಿ ನಂಬರ್ ಕೂಡ ಚೇಂಜ್ ಆಗ್ತಾಯಿದೆ. ಇವಾಗ ನಾನು ಬಿಗೆ ಬಂದರೆ × 2 ಅಂತ ಬರ್ತಾಯಿದೆ, ಸಿಗೆ ಬಂದರೆ × 3 ಅಂತ ಬರ್ತಾಯಿದೆ. ಓಕೆನಾ? ಸೊ ಇವಾಗ ಇಲ್ಲಿ ತನಕ ಬಂತು. ನಮಗೇನು ಬೇಕಾಗಿದೆ, ವಿಸಿಟ್ ಟೈಪ್ ತನಕ ನಾವು ಆಲ್ರೆಡಿ ಬಂದಿದ್ದೀವಿ. ಓಕೆನಾ? ಸೊ ಏನು ಮಾಡಿ, ಶಿಫ್ಟ್ ಕಂಟ್ರೋಲ್ ಹಿಡ್ಕೊಂಬಿಟ್ಟು ನೀವು ಡೌನ್ ಆ್ಯರೋನ ಪ್ರೆಸ್ ಮಾಡಿದ್ರೆ ನಿಮಗೆ ಡೇಟಾ ಏನಾಗುತ್ತೆ, ಕಂಪ್ಲೀಟ್ಲಿ ಕೆಳಗಡೆ ತನಕ ಸೆಲೆಕ್ಟ್ ಆಗುತ್ತೆ. ಅರ್ಥ ಆಯ್ತಾ? ಸೊ ಕೆಳಗಡೆ ಸೆಲೆಕ್ಟ್ ಆಗಿ ಇಲ್ಲೂ ಕೂಡ ನೀವು ನೋಡ್ಬೋದು, ನಿಮಗೆ × 3 ಅಂತ ಬಂದಿದೆ. × 3 ಅಂದರೆ ನಮಗೆ 3ನೇ ಕಾಲಮಲ್ಲಿರೋ ಡೇಟಾ ನಮಗೆ ಬೇಕಾಗಿದೆ ಅಂತ ಅರ್ಥ. ಓಕೆನಾ? ಸೊ ಅದಾದಮೇಲೆ ಜಸ್ಟ್ ಕಾಮ ಕೊಡಿ. ಓಕೆ, ಸೊ ನಮಗೆ ಎಷ್ಟನೇ ಕಾಲಮ್ ಡೇಟಾ ಬೇಕಾಗಿತ್ತು, 3ನೇ ಕಾಲಮ್ ಡೇಟಾ ಬೇಕಾಗಿತ್ತು, ಕಾಮ ಕೊಡಿ. ಇಲ್ಲಿ 2 ಆಪ್ಷನ್ ಬರುತ್ತೆ ನಿಮಗೆ, ಟ್ರೂ ಫಾಲ್ಸ್ ಅಂತ. ಟ್ರೂ ಅಂದರೆ ನಿಮಗೆ ಅಪ್ರಾಕ್ಸಿಮೇಟ್ ಮ್ಯಾಚ್ ನಮಗೆ ಬೇಡ, ನಮಗೆ ಬೇಕಾಗಿದ್ದು ಎಕ್ಸಾಕ್ಟ್ ಮ್ಯಾಚು. ನೀವು ಎಕ್ಸಾಕ್ಟ್ ಮ್ಯಾಚ್ ಫಾಲ್ಸ್ ಅಂತಲೂ ಕೊಡ್ಬೋದು, ಇಲ್ಲಾಂದರೆ 0 ಅಂತ ಬೇಕಾದರೂ ಕೊಡ್ಬೋದು. ಇವಾಗ ನಿಮ್ಮ ಫಾರ್ಮುಲಾ ನೀವು ಬ್ರಾಕೆಟ್ ಕ್ಲೋಸ್ ಮಾಡಿ, ಎಂಟರ್ ಮಾಡಿ, ನಿಮ್ಮ ಫಾರ್ಮುಲಾ ನಿಮಗೆ ಇಲ್ಲಿ ಬಂದುಬಿಡತ್ತೆ. ಸೊ ಅದು ಐ ಡಿ ನಿಮಗೆ ಎದುರುಗಡೆ ಫಾರ್ಮುಲಾ ಬಂದಿದೆ. ಓಕೆ, ಸೊ ಇವಾಗ ಇದು ಕೆಳಗಡೆ ತನಕ ತೊಗೋಬೇಕು ಅಂದರೆ ನೀವು ಡ್ರ್ಯಾಗ್ ಮಾಡ್ಬೋದು, ಇಲ್ಲಾಂದರೆ ಇದರ ಮೇಲೆ ಜಸ್ಟ್ ಕರ್ಸರ್ ಬಿಟ್ಟು ಡಬಲ್ ಕ್ಲಿಕ್ ಮಾಡಿದ್ರೆ ಸಾಕು, ನಿಮಗೆ ನಿಮ್ಮ ಎಂಟೈರ್ ಡೇಟಾ ಕೆಳಗಡೆ ತನಕ ಆಟೋಮೆಟಿಕ್ಕಾಗಿ ಬರುತ್ತೆ. ಸೊ ನೀವು ನೋಡ್ತಾ ಇದ್ರೆ ಡೇಟಾ ಇವಾಗ ಕೆಳಗಡೆ ತನಕ ಬಂದಿದೆ. ಓಕೆನಾ? ಸೊ ನಾನು ನಿಮ್ಗೆ ಹೇಳಿದೆ ಎಲ್ಲರಲ್ಲೂ ಡೇಟಾ ಕಾಮನ್ ಇರಬೇಕು ಅಂತ. ಓಕೆನಾ? ಇವಾಗ ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಡೇಟಾ ಸ್ಟಾರ್ಟಿಂಗಲ್ಲಿ 001 ಅಂತ ಇದೆ. ಓಕೆನಾ? ಇವಾಗ 001ಅಲ್ಲಿ ಯಾವುದೇ ಸ್ಪೇಸ್ ಆಗಲಿ ಅಥವಾ ಏನೇ ತೊಂದರೆ ಇದ್ರೂ ಏನಾಗುತ್ತೆ, ಫಾರ್ಮುಲಾ ಬರೋದಿಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲಿ ನೀವೇನಾದರೂ 2 ಅಂತ ಮೆನ್ಷನ್ ಮಾಡಿದ್ರೆ
ಇಲ್ಲಿ 2 ಅಂತ ಮಾಡಿದ್ರೆ ನಿಮಗೆ ಮುಂದೆ ಎನ್ನೇ ಬರೋ ಚಾನ್ಸಸ್ ಇರುತ್ತೆ. ಅಂದರೆ ನಿಮಗದು ಲುಕಪ್ ವ್ಯಾಲ್ಯೂ ಕರೆಕ್ಟಾಗಿರ್ಬೇಕು ನೋಡಿ ಫಾರ್ ಎಕ್ಸಾಂಪಲ್, ಓಕೆನಾ. ಸೊ ಈ ಥರ ಏನೋ ಇದ್ದಾಗ ನಿಮಗೆ ಎರಡು ವ್ಯಾಲ್ಯೂ ಕರೆಕ್ಟಾಗಿರ್ಬೇಕು. ಇಲ್ಲಿ 1 ಇದೆ, ಇಲ್ಲಿ 1 2 ಅಂತಂದಾಗ ನಿಮಗೆ ಡೇಟಾ ಇದು ರಾಂಗ್ ಆಗಿ ಬರೋ ಚಾನ್ಸಸ್ ಇರುತ್ತೆ, ಓಕೆನಾ. ಸೊ ಇವಾಗ ನಾವು ವಿ ಲುಕಪ್ ನಮಗೆ ಡೇಟಾ ಬಂತು, ವಿ ಲುಕಪ್ ಆಯಿತು, ಓಕೆನಾ. ಸೊ ವಿ ಲುಕಪ್ ನಮಗೆ ಕೆಳಗಡೆ ತನಕ ಕಾಣಿಸ್ತಾ ಇದೆ. ಫಾರ್ ಎಕ್ಸಾಂಪಲ್ ಇದು ನೀವು ಡೇಟಾ ಕಾಪಿ ಮಾಡ್ಕೋಬೇಕು ಅಂದರೆ ನಿಮಗೆ ಇದು ಕಷ್ಟ ಆಗುತ್ತೆ. ಈ ಸಂದರ್ಭದಲ್ಲಿ ನೀವು ಏನು ಮಾಡಬೇಕಾಗುತ್ತೆ ಅಂದರೆ ಈ ವಿ ಲುಕಪ್ಪನ್ನು ಈ ಕೆಳಗಡೆ ತನಕ ಇದು ಡೇಟಾ ಸೆಲೆಕ್ಟ್ ಮಾಡ್ಕೊಳ್ಳಿ, Ctrl+C ಅಂತ ಟೈಪ್ ಮಾಡಿ, ಓಕೆನಾ. ರೈಟ್ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನಿಮಗೆ ವ್ಯಾಲ್ಯೂಸ್ ಅಂತ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಏನಾಗುತ್ತೆ ಫಾರ್ಮುಲಾ ಹೋಗ್ಬಿಡುತ್ತೆ. ಆವಾಗ ನೀವು ಡೇಟಾ ಏನು ಮಾಡ್ಕೋಬೋದು ಅಂದರೆ ಕಾಪಿ ಮಾಡಿ ಯೂಸ್ ಮಾಡ್ಕೋಬೋದು. ನಿಮಗೆ ಡೇಟಾ ಕಾಪಿ ಬೇಕಾಗಿಲ್ಲ ಹಂಗೆ ಇಟ್ಕೋಬೋದು ಅಂದರೆ ಇಟ್ಕೋಬೋದು, ಇಲ್ಲ ಇನ್ ಕೇಸ್ ನೀವೇನೋ ಡೇಟಾ ಇದ್ರ ಮೇಲೆ ಕ್ಲಿಕ್ ಮಾಡಿ ಕಾಪಿ ಪೇಸ್ಟ್ ಎಲ್ಲ ಮಾಡ್ತೀನಿ ಅಂತಂದರೆ ಅದು ಫಾರ್ಮುಲಾ ನೀವು ತೆಗಿಬೇಕಾಗತ್ತೆ. ಸೊ ಗೆಳೆಯರೆ, ಇದು ನೀವು ವಿ ಲುಕಪ್ಪನ್ನು ಯೂಸ್ ಮಾಡ್ಕೊಳ್ಳೋ ರೀತಿಯಾಗಿರುತ್ತೆ. ಸೊ ಇದೇ ರೀತಿ ನಿಮಗೆ ಕನ್ನಡದಲ್ಲಿ ಮತ್ತು ಎಕ್ಸೆಲ್ ಕಲಿಬೇಕು ಅಂತ ಅನಿಸಿದರೆ ಅಥವಾ ಯಾವ ಟಾಪಿಕ್ ನಿಮಗೆ ಬೇಕು ಅಂತ ನಿಮಗೆ ಕಲಿಬೇಕು ಅಂತ ಅನಿಸಿದ್ರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ. ಮತ್ತು ನಾನು ಹೊಸ ಟಾಪಿಕ್ ಜೊತೆ ನಿಮ್ಮ ಮುಂದೆ ಬರ್ತೀನಿ ಮತ್ತು ನಿಮಗೆ ಕನ್ನಡದಲ್ಲಿ ಎಕ್ಸೆಲ್ ಕಳಿಸ್ತಕ್ಕಂಥ ಪ್ರಯತ್ನ ನಾನು ಮತ್ತೆ ಮಾಡ್ತೀನಿ. ಸೊ ನಿಮಗೆ ಯಾವ್ದಾದ್ರು ಟಾಪಿಕ್ ಬೇಕು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಬಟನನ್ನು ಕ್ಲಿಕ್ ಮಾಡಿ. ಸೊ ದಯವಿಟ್ಟು ಪ್ರೋತ್ಸಾಹಿಸಿ ಅಂತ ಕೇಳ್ತೀನಿ. ಧನ್ಯವಾದಗಳು ಸ್ನೇಹಿತರೆ.